ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಹಾಗೂ 2025-26ನೇ ಸಾಲಿನ ಆದರ್ಶ ವಿದ್ಯಾಲಯ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ವಿಷಯವನ್ನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ತಾ ಇದ್ದೀನಿ. ಇಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಫಲಿತಾಂಶವು ಯಾವಾಗ ಬಿಡುಗಡೆಯಾಗುತ್ತದೆ ಎಂಬಂತಹ ಕುತೂಹಲ ಎಲ್ಲರಲ್ಲೂ ಇದ್ದೇ ಇದೆ. ಏಕೆಂದರೆ ಇಲ್ಲಿ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಇಲ್ಲಿ KSQ AAC ಅವರು ವೇಳಾಪಟ್ಟಿಯನ್ನು ಮೊದಲೇ ಪ್ರಕಟ ಮಾಡಿದರು. ಅಂದರೆ ಇಲ್ಲಿ ಅರ್ಜಿಯನ್ನು ಕರೆದಿರುವ ದಿನಾಂಕವನ್ನು ನಾವು ನೋಡುವುದಾದರೆ ಫೆಬ್ರವರಿ 14ರಿಂದ ಅರ್ಜಿಯನ್ನು ಪ್ರಾರಂಭಗೊಂಡಿತ್ತು ಮತ್ತು ಫೆಬ್ರವರಿ 28ರವರೆಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿತ್ತು. ಅದೇ ರೀತಿಯಾಗಿ ಪ್ರವೇಶ ಪರೀಕ್ಷೆಯು ಕೂಡ ನಿಗದಿತ ದಿನಾಂಕದೊಳಗೆ ಪರೀಕ್ಷೆ ನಡೆದಿತ್ತು. ಮಾರ್ಚ್ 23ನೇ ದಿನಾಂಕದಂದು ಕರ್ನಾಟಕದ ಹಿಂದುಳಿದ 74 ಬ್ಲಾಕ್ಗಳಲ್ಲಿ ಪ್ರವೇಶ ಪರೀಕ್ಷೆ ನಡೆದಿತ್ತು. ಇಲ್ಲಿ ಕೀ ಆನ್ಸರ್ಗಳನ್ನು ಕೂಡ ನಿಗದಿತ ದಿನಾಂಕದೊಳಗೆ ಪ್ರಕಟ ಮಾಡಿದ್ರು 25ನೇ ಮಾರ್ಚ್ 2025ರಂದು ಮತ್ತು ಆ ಕೀ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸಲು 27ನೇ ದಿನಾಂಕದವರೆಗೆ ಅವಕಾಶ ನೀಡಿ ಕೊನೆಗೆ ಏಪ್ರಿಲ್ 2ರಂದು ಅಂತಿಮ ಕೀ ಉತ್ತರಗಳನ್ನು ಫೈನಲ್ ಕೀ ಆನ್ಸರ್ಗಳನ್ನು ಬಿಡುಗಡೆ ಮಾಡಿದ್ರು. ಇದೀಗ ಕರ್ನಾಟಕದ ಮೌಲ್ಯಾಂಕನ ಪರಿಷತ್ತು ಅವರೇ ತಿಳಿಸಿದಂತೆ ಏಪ್ರಿಲ್ 5, 2025ರಂದು ರಿಸಲ್ಟ್ಸ್ ಬಿಡುಗಡೆಯಾಗಬೇಕಾಗಿತ್ತು. ಅಂದರೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಬರೆದಿರುವ ವಿದ್ಯಾರ್ಥಿಗಳ ಫಲಿತಾಂಶ ಎಷ್ಟು ಅಂಕಗಳನ್ನು ಗಳಿಸಿದ್ದಾರೆ ಎಂಬುವಂತಹ ರಿಸಲ್ಟ್ಸ್ ಏಪ್ರಿಲ್ 5ರಂದು ಬಿಡುಗಡೆಯಾಗಬೇಕಾಗಿತ್ತು. ಕಾರಣಾಂತರಗಳಿಂದ ರಿಸಲ್ಟ್ಸ್ ಬಿಡುಗಡೆಯಾಗಿರುವುದಿಲ್ಲ. ಈ ಬಾರಿ ನಿಗದಿತ ದಿನಾಂಕದೊಳಗೆ ಅಡ್ಮಿಷನ್ ಪ್ರಕ್ರಿಯೆ ಮುಗಿಯಬೇಕಾಗಿದೆ. ಅಂದರೆ ಇಲ್ಲಿ ಪ್ರವೇಶ ಪ್ರಕ್ರಿಯೆಯು ಜೂನ್ ಒಳಗಾಗಿ ಮುಗಿಯಬೇಕಾಗಿದೆ. ಹಾಗಾಗಿ ಈ ಬಾರಿ ರಿಸಲ್ಟ್ಸ್ ಯಾವಾಗ ಮತ್ತು ಮುಂದಿನ ಪ್ರೊಸೆಸ್ ಏನು ಅಂತ ನೋಡುವುದಾದರೆ, ಇವತ್ತು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ರಿಸಲ್ಟ್ಸ್ ಬಿಡುಗಡೆ ಆದರೂ ಅಚ್ಚರಿ ಇಲ್ಲ. ಕಾರಣ ಏಪ್ರಿಲ್ 5ರಂದೇ ಬಿಡುಗಡೆಯಾಗಬೇಕಾಗಿತ್ತು, ಕಾರಣಾಂತರಗಳಿಂದ ಆಗದ ಕಾರಣ. ಮತ್ತು ಮುಂದಿನ ಹಂತ ಏನು ಅಂದರೆ ಕಟ್ ಆಫ್ ಮಾರ್ಕ್ಸ್ ಕೂಡ ಬಿಡುಗಡೆಯಾಗಬೇಕಾಗಿದೆ. ಎಷ್ಟು ಅಂಕಗಳಿಗೆ ಇಲ್ಲಿ ಕನಿಷ್ಠ ಎಷ್ಟು ಅಂಕಗಳನ್ನು ಪಡೆದವರು ಆಯ್ಕೆಯಾಗಬಹುದು ಅನ್ನುವಂತಹ ಒಂದು ಕಟ್ ಆಫ್ ಮಾರ್ಕ್ಸ್ ಕೂಡ ಬಿಡುಗಡೆ ಆಗಬೇಕಾಗಿದೆ. ಮತ್ತು ಮೊದಲ ಸುತ್ತಿನ ಸೀಟು ಹಂಚಿಕೆಯ ಕೌನ್ಸಿಲಿಂಗ್ ಕೂಡ ಇಲ್ಲಿ ನಡೆಯಬೇಕಾಗಿದೆ. ಆದ್ದರಿಂದ ಇಲ್ಲಿ ಇವತ್ತೇ ಆದರ್ಶ ವಿದ್ಯಾಲಯ ರಿಸಲ್ಟ್ಸ್ ಬಿಡುಗಡೆ ಆದರೂ ಕೂಡ ಅಚ್ಚರಿ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ಅವರು ಮೊದಲೇ ತಿಳಿಸಿದ್ರು ಏಪ್ರಿಲ್ 5, 2025ರಂದು ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟ ಮಾಡ್ತೀವಿ ಅಂತ. ಆದ್ದರಿಂದ ಇಲ್ಲಿ ನನ್ನ ಅನಿಸಿಕೆಯ ಪ್ರಕಾರ ಇವತ್ತು ಆದರ್ಶ ವಿದ್ಯಾಲಯ ರಿಸಲ್ಟ್ಸ್ ಬಿಡುಗಡೆ ಆದ ನಂತರ ಇನ್ನೇನು ಒಂದು ವಾರಗಳಲ್ಲಿ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆಗೆ ಸಂಬಂಧಪಟ್ಟಂತೆ ಕಟ್ ಆಫ್ ಮಾರ್ಕ್ಸ್ ಹಾಗೂ ಇಲ್ಲಿ ಸೀಟು ಹಂಚಿಕೆ ಟೈಮ್ ಟೇಬಲ್ ಕೂಡ ಬಿಡುಗಡೆಯಾಗಬಹುದಾಗಿದೆ ಅಂತ ಈ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಈ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದಿಸ್ ಈಸ್ ಮೈ ಒಪಿನಿಯನ್ ಓನ್ಲಿ.